ಎಲ್ಲರಿಗೂ ನಮಸ್ತೆ. ನನ್ನ ಕಥೆ ನಿಮ್ಮ ಜೊತೆ. ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥ ಶಿವು. ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಕತೆಗೆ ಹೋಗೋಕೆ ಮೊದಲು ಒಂದು ಮಾತು. ಇಲ್ಲಿ ಕೆಲವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ಲ ಅನಿಸುತ್ತೆ. ಯಾಕಂದರೆ ನಾನು ಈಗಾಗಲೇ ಹೇಳಿರೋ ವಿಚಾರವನ್ನೇ ಪದೇ ಪದೇ ಕೆದಕಿ ಕಮೆಂಟ್ ಮಾಡ್ತಾರೆ. ನನಗೂ ರಿಪ್ಲೈ ಕೊಟ್ಟು ಸಾಕಾಯಿತು. ಹಾಗಂತ ಅವ್ರಿಗೆಲ್ಲ ಹೆದರ್ಕೊಂಡು ಕಮೆಂಟ್ ಆಫ್ ಮಾಡೋಷ್ಟು ದಡ್ಡಿ ಏನಲ್ಲ ನಾನು. ಅದಕ್ಕೆ ಇಲ್ಲೇ ಹೇಳ್ತಾ ಇರೋದು, ಕತೆನ ಜಾಸ್ತಿ ಎಳಿಬೇಡಿ, ನಿಲ್ಲಿಸಿ ಅಂತ ಹೇಳೋರಿಗೆ ಇದಕ್ಕಿಂತ ಜಾಸ್ತಿ ಎಳಿತೀನಿ, ರಬ್ಬರ್ಗಿಂತ ಜಾಸ್ತಿನೇ ಎಳಿತೀನಿ. ಏನೀಗ ಏನು ಮಾಡ್ತೀರಾ? ನನ್ನ ಕಥೆ ನನ್ನಿಷ್ಟ, ನಾನೇ ಬರೆದಿರೋದು, ನಾನೇ ಓದ್ತಾ ಇರೋದು. ಮುಖ್ಯವಾಗಿ ಇದು ನನ್ನ ಚಾನಲ್, ಹಾಗಾಗಿ ನಿಮ್ಮ ಸಲಹೆ ನನಗೆ ಬೇಕಾಗಿಲ್ಲ. ಬೇಗ ಮುಗಿಸಿ ಅನ್ನೋರಿಗೆ ಮುಗಿಸಲ್ಲ, ಏನು ಮಾಡ್ತೀರಾ? ಆಗಲೇ ಹೇಳ್ದಾಗೆ ಇದು ನನ್ನ ಕತೆ, ನನಗೆ ಯಾವಾಗ ಇಷ್ಟ ಆಗುತ್ತೋ ಆಗಲೇ ಮುಗಿಸೋದು. ಇಷ್ಟ ಇದ್ದರೆ ಕೇಳಿ, ಇಲ್ಲಾಂದರೆ ಬಿಡಿ. ಪ್ಲೀಸ್ ನನ್ನ ಕತೆ ಕೇಳಿ. ನಿಮ್ದು ಅಮ್ಮಯ್ಯ ಅಂತೀನಿ ನನ್ನ ಕತೆ ಕೇಳಿ ಅಂತ ನಾನೇನಾದರೂ ನಿಮ್ಮ ಹತ್ರ ಕೇಳಿದ್ದೀನ? ಇಲ್ಲ ಆರತಿ ಕೊಟ್ಟು ಬನ್ನಿ ಕೇಳಿ ಅಂತ ಕೇಳ್ಕೊಂಡಿದ್ದೀನ? ಏನೂ ಇಲ್ವಲ್ಲ. ಇಷ್ಟ ಇದ್ದರೆ ಕೇಳಿ, ಇಲ್ಲಾಂದರೆ ಬಿಟ್ಟು ಹಾಕಿ. ಈ ಕಥೆಯನ್ನು ನಾನು ಈಗಾಗಲೇ ಪ್ರತಿಲಿಪಿಯಲ್ಲಿ ಬರೆದು ಕಥೆನ ಕಂಪ್ಲೀಟ್ ಕೂಡ ಮಾಡಿದ್ದೀನಿ. 30 ಲಕ್ಷಕ್ಕೂ ಹೆಚ್ಚು ಜನ ಓದಿ ಮೆಚ್ಚಿರೋ ಕತೆ. ಹಾಗಾಗಿ ಈಗ ಯಾರೋ ಬಂದು ಹಾಗೆ ಮಾಡಿ ಹೀಗೆ ಮಾಡಿ ಅಂದರೆ ಕೇಳೋಕ್ಕೆ ಸಾಧ್ಯ ಇಲ್ಲ. ಮೇಲಾಗಿ ನಾನು ಮೊದಲೇ ಹೇಳಿರೋ ಹಾಗೆ ಬೇರೆಯವರ ಡಿಮ್ಯಾಂಡ್ ಮತ್ತು ಕಮ್ಯಾಂಡ್ಗೆ ಬಗ್ಗುವ ಮಗಳಲ್ಲ. ಮತ್ತು ಡೈಲಿ ಹಾಕೋಕ್ಕಂತೂ ಮೊದಲೇ ಆಗಲ್ಲ. ಮೊದಲೇ ಹೇಳಿದ್ದೀನಿ, ಮನೆಯಲ್ಲಿ ಪುಟ್ಟು ಮಗು ಇದೆ. 15 ವರ್ಷದ ನಂತರ ತಾಯಾಗಿರೋ ಸಂಭ್ರಮದಲ್ಲಿದ್ದೀನಿ. ಹಾಗಾಗಿ ನನಗೆ ಡೈಲಿ ಕತೆ ಹಾಕೋಕ್ಕಾಗಲ್ಲ. 2 ದಿನ 3 ದಿನಕ್ಕೊಂದ್ಸಲ ತಪ್ಪದೆ ಎಪಿಸೋಡ್ ಹಾಕ್ತೀನಿ. ಫೈನಲ್ ಆಗಿ ಏನು ಹೇಳ್ತೀನಿ ಅಂದರೆ, ಇಷ್ಟ ಇದ್ದವ್ರು ಮಾತ್ರ ಓದಿ, ಇಷ್ಟ ಇಲ್ಲದೆ ಇರೋರು ಓದುವಂಥ ಕೇಳುವಂಥ ಶ್ರಮ ತಗೊಂಡು ನಿಮ್ಮ ಟೈಮ್ನ ಯಾಕೆ ವೇಸ್ಟ್ ಮಾಡ್ಕೋತೀರಾ? ಏನೋ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತೆ ಹೇಳಿಸ್ಕೊಳ್ಳೋ ಆಸೆ ಇದ್ದರೆ ರಿಪೀಟ್ ಅದೇ ಥರ ಕಮೆಂಟ್ ಮಾಡಿ. ಈಗಲಾದರೂ ಇಷ್ಟು ಮಾತಾಡಿದ್ದೀನಿ. ಮೊದಲೇ ನಾನು ಹಳ್ಳಿಯವಳು, ಮಾತಿಗೆ ನಿಂತರೆ ಫುಲ್ ಸ್ಟಾಪ್ ಇಡೋದೇ ಇಲ್ಲ. ಆ ರೀತಿ ಮಾತಾಡ್ತೀನಿ. ಯಾಕೆ ಬೇಕು ಅಲ್ವಾ? ಬನ್ನಿ ಕತೆ ಕಡೆ ಹೋಗೋಣ. ಋತ್ವಿ ಅಲ್ಲ, ಆವ್ಯ ಸರ್. ಆವ್ಯ ಪುರುಷೋತ್ತಮ್. ಆವ್ಯ ಇರೋದು ಹೀಗೆಯೇ. ಅವಳಿಗೆ ಯಾವ ಅಲಂಕಾರ, ಚಿನ್ನಾಭರಣದ ಮೇಲೆ ಆಸಕ್ತಿ ಇಲ್ಲ. ಈಗ ನನ್ನನ್ನು ಯಾಕೆ ಕರೆದದ್ದು ಅಂತ ಹೇಳಿ, ನನಗೆ ಕ್ಲಾಸ್ ಮಿಸ್ ಆಗುತ್ತೆ ಎನ್ನುವ ಋತ್ವಿಗೆ, ಓಹ್ ಹಾಗಾದರೆ ನೀನೀಗ ಆವ್ಯ ಅಂದರೆ ಅದೇ ಮುಂಬೈನಲ್ಲಿದ್ದ ಅದೇ ಆವ್ಯನಾ ಎಂದು ವ್ಯಂಗ್ಯವಾಗಿ ಕೇಳುತ್ತಾನೆ ಋಷ್. ಒಡನೆಯೇ ಅವನತ್ತ ನೋಡುವ ಹೆಣ್ಣಿನ ಕಣ್ಣು ತುಂಬಿ ಬಂದಿತ್ತು. ಮಾತಾಡೆ, ಏನು ಹಾಗೆ ನೋಡ್ತಾ ಇದೆಯಾ? ಆವ್ಯ ಅಂದರೆ ಅದೇ ತಾನೇ? ಋತ್ವಿ ಆದರೆ 106 ರಿಸ್ಟ್ರಿಕ್ಷನ್ ಇರುತ್ತೆ, ಕಟ್ಟುಪಾಡಿರುತ್ತೆ, ನೀನಿಷ್ಟ ಬಂದಂತಿರೋಕ್ಕಾಗಲ್ಲ ಅಂತ ಮತ್ತೆ ಅದೇ ಹಳೆಯ ಆವ್ಯ ಆಗ್ತಾ ಇದೆಯಾ? ನೀನು ಇಷ್ಟು ತಿಂಗಳು ಋತ್ವಿಯಾಗಿ ಇದ್ದಿದ್ದೇ ಹೆಚ್ಚೇನೋ ಎಂದವನ ಮಾತಿನ ಇರಿತವನ್ನು ಸಹಿಸಲಾಗದೆ ಅವಳು ಸೀದಾ ಕ್ಲಾಸ್ ರೂಮಿಗೆ ಹೋಗುತ್ತಾಳೆ. ಸಂಜೆ ತರಗತಿ ಮುಗಿಸಿ ಆಚೆಗೆ ಬರುವಾಗ ಅವಳು ನಿರೀಕ್ಷೆ ಮಾಡಿದಂತೆಯೇ ಋಷ್ನ ಕಾರು ಗೇಟ್ನ ಬಳಿಯೇ ಇತ್ತು. ಇನ್ನೀಗ ಮಾತಾಡದೆ ಹೋದರೆ ನಡು ರಸ್ತೆಯಲ್ಲೂ ಹಂಗಾಮ ಮಾಡಲು ಹೇಸದ ಮನುಷ್ಯ ಎಂದು ತಿಳಿದು ಗೆಳತಿಯರ ಜೊತೆ ಹೋಗುವ ಪ್ರಯತ್ನ ಮಾಡುವ ಹೆಣ್ಣಿನ ಮುಂದೆ ಕಾರ್ ನಿಲ್ಲಿಸಿ, ಬಾ ಕಾರ್ ಹತ್ತು ಎಂದು ಗಡುಸಾಗಿ ಹೇಳುತ್ತಾನೆ ಋಷ್. ಗೆಳತಿಯರಿಗೆ ನೀವು ಹೋಗಿರಿ, ನಾನು ಬರ್ತೀನಿ ಎಂದು ಸನ್ನೆಯಲ್ಲಿಯೇ ಹೇಳಿ ಋಷ್ನ ಕಾರಿನ ಹಿಂಭಾಗದಲ್ಲಿ ಕೂರುತ್ತಾಳೆ ಋತ್ವಿ. ನಾನೇನು ನಿನ್ನ ಡ್ರೈವರ್ ಅಲ್ಲ, ಮುಂದೆ ಬಂದು ಕೂರು ಎಂದವನಿಗೆ, ನಿಮ್ಮ ಪಕ್ಕದ ಸ್ಥಾನ ಸದ್ವಿನಿಗೆ ಮೀಸಲು ಅಂತ ನೀವೇ ಹೇಳಿದ್ದೀರಾ, ಅದಕ್ಕೆ ನಾನು ಇಲ್ಲಿಯೇ ಇರ್ತೀನಿ. ಅದೇನು ಮಾತಾಡಬೇಕು ಮಾತಾಡಿ ಸರ್ ಎನ್ನುತ್ತಾಳೆ ಋತ್ವಿ. ಆಗ ಅವಳಿಗೆ ಏನೊಂದು ಹೇಳದೆ ಕಾರ್ ಸ್ಟಾರ್ಟ್ ಮಾಡುವ ಋಷ್ ಸೀದಾ ಬೆಂಗಳೂರಿನಿಂದ ಆಚೆಗೆ ಹೋದರೆ, ಸರ್ ನಿಲ್ಲಿಸಿ, ಸರ್ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಎಂದು ಕೇಳುತ್ತಲೇ ಬಾಕಿಯವಳು. ಒಂದಷ್ಟು ದೂರ ಹೋದವನು ಕಾರ್ ನಿಲ್ಲಿಸಿ ಅವಳ ಬದಿಯ ಡೋರನ್ನು ತೆಗೆದರೆ ಅರ್ಥ ಮಾಡಿಕೊಂಡ ಹೆಣ್ಣು ತಾನೇ ಕೆಳಗಿಳಿಯುತ್ತಾಳೆ. ತಾನೇ ಮಾತನಾಡುವ ಋಷ್, ನಮ್ಮಿಬ್ಬರ ನಡುವಿನ ಒಪ್ಪಂದ ಏನಿತ್ತು? ಒಂದೋ ನನಗೆ 1 ಕೋಟಿ ಕೊಡಬೇಕು, ಅಥವಾ ನಾನೇ ಹೇಳಿದೆ ನೀನು ನನ್ನಿಂದ ದೂರ ಹೋಗುವ ಹಾಗಿಲ್ಲ ಅಂತ ತಾನೇ? ಆದರೆ ನಿನ್ನಷ್ಟಕ್ಕೆ ನೀನು ಹೀಗೆ ಬಂದರೆ ಅರ್ಥವೇನು? ನನ್ನ ದುಡ್ಡಿನ ಕತೆ ಏನು? ಈಗಲೂ ಅಷ್ಟೇ, ನನ್ನ ದುಡ್ಡು ಕೊಡು, ನೀನು ಎಲ್ಲಾದರೂ ಹೋಗು, ಅಥವಾ ನಾನೇ ಹೋಗು ಎನ್ನುವವರೆಗೆ ನನ್ನ ಮನೆಯಲ್ಲೇ ಇರು ಎಂದು ಗಂಭೀರವಾಗಿ ನುಡಿದಾಗ, ಸರ್ ನಿಮಗೆ 1 ಕೋಟಿ ಕೊಡೋದು ನನ್ನಿಂದ ಆಗದ ಕೆಲಸವೇನೂ ಅಲ್ಲ.
ಈಗಲೇ ನನ್ನ ಊರಿಗೆ ಹೋಗಿ ನನ್ನ ಹೆಸರಿನಲ್ಲಿರುವ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬಹುದು. ಆದರೆ ನಂಗೆ ಅಲ್ಲಿಗೆ ಹೋಗೋಕ್ಕೆ ಭಯ ಅಷ್ಟೆ. ಅಲ್ಲದೆ ನಾನು ಮಿಸಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಗೆದ್ದಾಗ ಸಿಕ್ಕ ಆಫರ್ಗಳನ್ನು ಒಪ್ಪಿಕೊಂಡ್ರೆ ನಿಮ್ಮ ಅರ್ಧ ದುಡ್ಡು ಬರುತ್ತೆ. ಆದರೆ ನನಗೆ ಆ ಕೆಲಸವೇ ಇಷ್ಟವಿಲ್ಲ. ಅದಕ್ಕೆ ನಿಮ್ಮ ಆಫೀಸಲ್ಲಿ ಕಷ್ಟಪಟ್ಟು ದುಡಿಯುತ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ಆಗಾಗ ದುಡ್ಡು ದುಡ್ಡು ಅಂತ ಹೇಳೋ ಹಾಗೆ ನಾನು ಕೂಡ ಆಗಾಗ ನನ್ನ ಕಿಡ್ನಿ ಕೊಟ್ಟೆ ಅಂತ ಹೇಳ್ಬೋದಲ್ವಾ? ಆದರೆ ನಾನು ಹಾಗೆಲ್ಲ ಹೇಳಲ್ಲ ಸರ್. ಅದು ನನ್ನ ವ್ಯಕ್ತಿತ್ವ. ನಿಮಗೆ ಯಾಕೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ? ಪ್ರಾಮಾಣಿಕವಾಗಿ ಹೇಳ್ತೀನಿ, ನೀವು ನಿಮ್ಮ ಲವರ್ ಜೊತೆ ಖುಷಿಯಾಗಿರೋದನ್ನು ನೋಡಿದರೆ ನನಗೆ ಅಳು ಬರುತ್ತೆ ಸರ್. ಅದಕ್ಕೆ ನಿಮ್ಮಿಂದ ದೂರ ಬಂದಿದ್ದು. ಅದಲ್ಲದೆ ಸುಮ್ಮನೆ ನನ್ನನ್ನು ಹಂಗಿಸಿ ಮಾತಾಡ್ತೀರಾ ನೀವು. ಅವತ್ತು ನಾನು ಬೇಡ ಬೇಡ ಅಂದರೂ ಕಾಲಿಗೆ ಗೆಜ್ಜೆ ತೊಡಿಸಿ ಈಗ ಅದನ್ನೇ ಬೇರೆಯವರಿಗೆ ಕೊಡು ಅಂದಾಗ ನನಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ನಿಮ್ಮ ವ್ಯಂಗ್ಯ ಚುಚ್ಚು ಮಾತುಗಳಿಂದ ತುಂಬ ನೋವು ಮಾಡ್ತಾ ಇದ್ದೀರಾ. ಮೊದಲು ಜಗಳ ಆಡಿದ್ರು ಮತ್ತೆ ನಾವಿಬ್ಬರು ಅನ್ಯೋನ್ಯವಾಗಿದ್ವಿ ಅಲ್ವಾ? ಈಗ ಬೇರೆ ಆಗಬೇಕು, ಆಗೋಣ. ಆದರೆ ಒಳ್ಳೆಯ ರೀತಿಯಲ್ಲಿ ಬೇರೆ ಆಗೋಣ ಸರ್. ಈ ರೀತಿ ಜಗಳ ಆಡಿಕೊಂಡು ಕಣ್ಣೀರು ಹಾಕುತ್ತಾ ಬೇರೆ ಆಗೋದೇ ಬೇಡ. ನನಗಂತೂ ಜೀವನದುದ್ದಕ್ಕೂ ಕಣ್ಣೀರು ಹಾಕಿ ಹಾಕಿ ಸಾಕಾಗಿ ಹೋಗಿದೆ. ಬಿಟ್ಟು ಬಿಡಿ ನನ್ನನ್ನು. ನಿಮ್ಮ ಹಿಂಸೆ ತಡೆಯೋಕ್ಕಾಗದೆ ನಾನೇನಾದರೂ ಆತುರದ ಅಥವಾ ತಪ್ಪಾದ ನಿರ್ಧಾರ ಮಾಡಿದರೆ ಕಷ್ಟ. ಅವತ್ತು ಸಹ ನಿಮ್ಮ ಹಿಂಸೆ ತಡೆಯೋಕ್ಕಾಗದೆ ಆ ಮುದುಕನನ್ನು ಮದುವೆ ಆಗೋಕ್ಕೆ ಹೋಗಿದ್ದೆ ನಾನು. ಈ ಬಾರಿ ಮತ್ತೆ ಏನಾದರೂ ಅಪಾಯ ಮಾಡಿಕೊಳ್ಳುವ ಹಾಗೆ ಮಾಡಬೇಡಿ ಸರ್ ಎಂದು ಋಷ್ಗೆ ಕೈ ಮುಗಿಯುತ್ತಾಳೆ ಋತ್ವಿ. ಹುಡುಗಿಯರ ಅಳು ಮಾತ್ರ ಅಳು, ಅವರ ಕಣ್ಣೀರಿಗೆ ಮಾತ್ರ ಬೆಲೆ, ಅವರ ದುಃಖ ಮಾತ್ರ ದುಃಖ. ಗಂಡಸರಿಗೆ ಇದೆಲ್ಲ ಇರಲ್ವಾ? ನನ್ನ ಮಾತು ನಿಮಗೆ ಚುಚ್ಚುತ್ತೆ ಅಲ್ವಾ? ಚುಚ್ಚಬೇಕು ಅಂತಲೇ ನಾನು ಹೀಗೆಲ್ಲ ಮಾಡ್ತಾ ಇರೋದು. ಎಲ್ಲ ಹೇಳೋ ಹಾಗೆ ನಾನು ಮಾಡ್ರನ್ ಶನಿಯೇ. ಒಮ್ಮೆ ಒಬ್ಬರ ಜೀವನಕ್ಕೆ ಬಂದರೆ ಮುಗೀತು. ಮತ್ತೆ ನಾನೇ ಮನಸ್ಸು ಮಾಡಿ ಆಚೆಗೆ ಬರಬೇಕು ಅಷ್ಟೇ. ಅಲ್ಲದೆ ನನ್ನ ಜೀವನಕ್ಕೆ ಬಂದವರು ವಾಪಸ್ ಹೋಗುವುದಕ್ಕೆ ನನ್ನ ಪರ್ಮಿಷನ್ ಮುಖ್ಯ. ನಿಂಗೆ ನಾನಿನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಕೊಡುವವರೆಗೂ ನೀನು ಎಲ್ಲಿಗೂ ಹೋಗುವ ಹಾಗಿಲ್ಲ. ಸೊ ಮನೆಗೆ ಬಾ, ಬರಬೇಕು, ಬರ್ತೀಯಾ ಅಷ್ಟೇ ಎಂದವನು ಕಾರ್ ಹತ್ತಿದರೆ, ಏನೇ ಆದರೂ ನಾನು ಬರಲ್ಲ ಎಂದು ಅಲ್ಲಿಯೇ ನಿಲ್ಲುತ್ತಾಳೆ ಋತ್ವಿ. ನಿನ್ನನ್ನು ಹೇಗೆ ಕರೆಸಿಕೊಳ್ಬೇಕು ಅಂತ ನನಗೆ ಚೆನ್ನಾಗೇ ಗೊತ್ತು ಎಂದವನು ಕಾರ್ ಸ್ಟಾರ್ಟ್ ಮಾಡಿ ಹೋಗಿಯೇ ಬಿಟ್ಟ. ಕೆಲ ಹೊತ್ತು ಅಲ್ಲಿಯೇ ನಿಂತಿದ್ದ ಋತ್ವಿ ಯಾವುದೇ ಕಾರಣಕ್ಕೂ ಅವನ ಮನೆಗೆ ಹೋಗಬಾರ್ದು ಅಂತಲೇ ನಿರ್ಧಾರ ಮಾಡಿ ಪಿಜಿಗೆ ಹೋಗುತ್ತಾಳೆ. ರಾತ್ರಿ 7ರ ಸಮಯ. ಲೇ ಇವಳೆ ಲೇ ಋತ್ವಿ, ಯಾವಳೆ ಅವಳು? ನಾನು ಕರಿತಾ ಇದ್ರೂ ಆಚೆಗೆ ಬರ್ತಾ ಇಲ್ಲ. ಗಂಡ ಅಂದರೆ ಅಷ್ಟು ರೆಸ್ಪೆಕ್ಟ್ ಇಲ್ವಾ? ಬಾರೆಲೆ ಆಚೆಗೆ. ಲೇ ಇವಳೆ ಎನ್ನುವ ಜೋರಾದ ಋಷ್ಣ ದನಿಯ ಜೊತೆಗೆ ಪಿಜಿಯ ಕಿಟಕಿಯ ಗಾಜು ಫಳಾರೆಂದಿತ್ತು. ಓಹೋ, ಇನ್ನೂ ಆಚೆಗೆ ಬಂದಿಲ್ಲ ಅಂದರೆ ನಿಂಗೆ ನನ್ನ ಮೇಲಿನ ಭಯ ಕಡಿಮೆ ಆಗಿದೆ ಅಂತಾಯಿತು. ಹೇ, ಯಾರೇ ಅವಳು? ಈ ಪಿಜಿ ನಡೆಸ್ತಾ ಇರೋಳು? ಆಚೆಗೆ ಬಾರೆ. ನಿಂಗೇನು ಮಾನ ಮರ್ಯಾದೆ ಇಲ್ವಾ? ಗಂಡನಿಂದ ಹೆಂಡತಿಯನ್ನು ಬೇರೆ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಬಚ್ಚಿಟ್ಟು ನಾಟಕ ಆಡ್ತಾ ಇದೆಯಾ? ನೀನು ನಿನ್ನ ಗಂಡನನ್ನು ಬಿಟ್ಟು ಬಂದಿದೀಯಾ? ಒಂದೋ ನನ್ನ ಹೆಂಡ್ತಿನ ಆಚೆಗೆ ಕಳಿಸು, ಇಲ್ಲಾಂದರೆ ನಿನ್ನ ಮನೆಯ ಕಿಟಕಿ ಗಾಜು ಬಾಗಿಲು ಗೇಟು ಯಾವುದೂ ಉಳಿಯಲ್ಲ. ಮೊದಲೇ ನಾನು ಮೆಂಟಲ್, ಬ್ಯಾಡ್ ಬಾಯ್ ಇಮೇಜ್ ಇದೆ ನನಗೆ ಎನ್ನುತ್ತಾ ಅವನು ಮತ್ತೊಂದು ಕಿಟಕಿಯ ಗಾಜನ್ನು ಒಡೆಯುವ ಹೊತ್ತಿಗೆ ತನ್ನ ಪುಟ್ಟ ಲಗೇಜ್ ಬ್ಯಾಗ್ ಸಮೇತ ಆಚೆಗೆ ಬರುತ್ತಾಳೆ ಋತ್ವಿ. ಕುಡಿದು ತೂರಾಡಿ ಋಷ್ ಮಾಡಿದ ಹಂಗಾಮಕ್ಕೆ ಋತ್ವಿಗೆ ಮಂಗಳಾರತಿ ಮಾಡಿ ಆಚೆಗೆ ಹೋಗು ಅಂದಿದ್ದಾರೆ ಪಿಜಿಯ ಓನರ್. ಅವಳನ್ನು ಕಂಡದ್ದೇ ತಡ. ವ್ಯಂಗ್ಯವಾಗಿ ತುಟಿಯನ್ನರಳಿಸಿದ ಋಷ್, ಓಹೋ ಮೇಡಮ್ ಬಂದ್ರಾ? ಬರಬೇಕು ಮತ್ತೆ ಸೌಖ್ಯಾನ ಮೇಡಮ್ ಎಂದು ನಾಟಕೀಯವಾಗಿ ಕೈ ಕಟ್ಟಿ ಅವಳೆದುರು ಬಾಗಿದರೆ ಅವಳು ಅವನನ್ನೇ ನೋಡುವ ಮೌನಿ. ಹತ್ತು ಕಾರು, ಇಲ್ಲಿ ಅಂತಲೇ ಅಲ್ಲ, ನೀನು ಎಲ್ಲಿಗೆ ಹೋದರೂ ನಾನಂತೂ ನಿನ್ನನ್ನು ಬಿಡಲ್ಲ. ನಾನು ಹೋಗು ಅನ್ನುವವರೆಗೂ ನೀನು ಇರಲೇಬೇಕು ಎಂದವನ ವರಸೆಗೆ ಸೋಲೊಪ್ಪುವ ಋತ್ವಿ ವಿಧಿ ಇಲ್ಲದೆ ಅವನ ಮನೆಗೆ ಹೋಗುತ್ತಾಳೆ. ಋತ್ವಿ ಮರಳಿ ಬಂದಿದ್ದು ಚಟರ್ಜಿ ಪರಿವಾರಕ್ಕೆ ಖುಷಿಯೇ. ಆದರೆ ಅವಳನ್ನು ಇಲ್ಲಿಗೆ ಬಲವಂತವಾಗಿ ಕರೆದುಕೊಂಡು ಬಂದ ತಮ್ಮ ಮಗನಿಂದ ಆ ಹುಡುಗಿಗೆ ಬೇಸರವಾಗುತ್ತದೆ ಎನ್ನುವ ಬೇಸರ ಕೂಡ ಇತ್ತು ಅವರಲ್ಲಿ. ಲೇ ಇವಳೆ, ಹೋಗಿ ಅಡುಗೆ ಮಾಡು, ನನಗೆ ಹೊಟ್ಟೆ ಹಸಿವು ಎಂದು ಆರ್ಡರ್ ಮಾಡುವ ಋಷ್ಗೆ, ಸರ್ 2-3 ದಿನದಿಂದ ನನಗೆ ಆರೋಗ್ಯ ಸರಿಯಿಲ್ಲ. ತುಂಬ ಹೊತ್ತು ನಿಂತರೆ ತಲೆ ಸುತ್ತು ಬರುತ್ತೆ. ಇವತ್ತು ಅಡುಗೆ ಮಾಡೋಕ್ಕೆ ಆಗಲ್ಲ, ನಾಳೆಯಿಂದ ಮಾಡ್ತೀನಿ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಎನ್ನುತ್ತಾಳೆ ಋತ್ವಿ. ಋಷ್ ಮಾತನಾಡುವ ಮುನ್ನವೇ, ಯಾಕಮ್ಮ ಏನಾಯಿತು? ಮುಖವೆಲ್ಲ ಇಳಿದು ಹೋಗಿದೆ ಎಂದು ಆತಂಕ ತೋರುತ್ತಾರೆ ಧಾಮಿನಿ. ಫುಡ್ ಪಾಯ್ಸನ್ ಎಫೆಕ್ಟ್ ಮಮ್ಮಿ. ನೀನೇ ಬೇಗ ಅಡುಗೆ ಮಾಡಿ ನನ್ನನ್ನು ಊಟಕ್ಕೆ ಕರಿ ಎಂದವನು, ಸದ್ವಿ ಬಾ ನಾವು ನಮ್ಮ ರೂಮಿಗೆ ಹೋಗೋಣ ಎಂದು ಸದ್ವಿನಿಯ ಜೊತೆ ಹೋದರೆ
ಋತ್ವಿ ತಾನು ಹಿಂದೆ ಉಳಿಯುತ್ತಿದ್ದ ರೂಮಿನಲ್ಲಿ ಮಲಗುತ್ತಾಳೆ. ರಾತ್ರಿ ಅವರೆಲ್ಲ ಊಟ ಮಾಡುವಂತ ಎಷ್ಟೇ ಬಲವಂತ ಮಾಡಿದ್ರೂ ಋತ್ವಿ ಮಾತ್ರ ಬೇಡ, ನನಗೆ ಊಟ ಸೇರ್ತಾ ಇಲ್ಲ ಎಂದು ಒಂದು ಸೇಬನ್ನು ಮಾತ್ರ ತಿಂದು ಋಷ್ ಬರುವ ಮುನ್ನವೇ ಬಾಲ್ಕನಿಗೆ ಹೋಗಿ ಬಾಗಿಲು ಹಾಕಿದರೆ ಎಷ್ಟೋ ಹೊತ್ತಿನ ನಂತರ ರೂಮಿಗೆ ಬಂದ ಋಷ್ ಬೇಕೆಂದೇ ಬಾಲ್ಕನಿ ಬಾಗಿಲ ಪರದೆ ಸರಿಸಿ ಸದ್ವಿನಿಯ ಜೊತೆ ಹರಟೆ ಹೊಡೆಯುತ್ತಾ ಕೂರುತ್ತಾನೆ. ಇದೆಲ್ಲ ಅವಳಿಗೆ ತಿಳಿದರೂ ಅವರತ್ತ ನೋಡದೆಯೇ ಕೆಲ ಹೊತ್ತು ತನ್ನ ಬುಕ್ ಹಿಡಿದು ಕುಳಿತರೂ ಕೊನೆಗೆ ಹಿಂಸೆ ಅನಿಸಲು ಶುರುವಾಗಿ ಮುಖದ ತುಂಬ ಬೆಡ್ಶೀಟ್ ಹೊದ್ದು ಮಲಗುವ ನಾಟಕ ಮಾಡ್ತಾಳೆ. ಮಾರನೆಯ ದಿನ ಮತ್ತೆ ಋಷ್ ರೆಡಿಯಾಗಿ ಕೆಳಗೆ ಬರುವ ಮುನ್ನವೇ ತಿಂಡಿ ಮಾಡಿಟ್ಟ ಋತ್ವಿ ಕಾಲೇಜಿಗೆ ಹೋಗುತ್ತಾಳೆ. ಹಾಗೆ ತನ್ನ ಗೆಳತಿಯರ ಬಳಿ ಕ್ಷಮೆ ಕೂಡ ಕೇಳುತ್ತಾಳೆ. ಆದರೆ ಅವಳು ಇವತ್ತು ಕೂಡ ತಾನು ತೆಗೆದುಕೊಟ್ಟಿದ್ದ ಓಲೆ, ಬಳೆ ಇನ್ನಿತರ ವಸ್ತುಗಳನ್ನು ಅಲ್ಲಿಯೇ ಇಟ್ಟು ಹೋಗಿದ್ದನ್ನು ಕಂಡು ಕೋಪದಲ್ಲೇ ಹಲ್ಲು ಕಡಿದು ಆಫೀಸಿಗೆ ಹೋಗುತ್ತಾನೆ ಋಷ್. ಸಂಜೆ ಋತ್ವಿ ಮನೆಗೆ ಬರುವ ಮುನ್ನವೇ ಮನೆಗೆ ಬಂದಿದ್ದ ಋಷ್ ಹಾಲ್ನಲ್ಲಿದ್ದ ಸೋಫಾ ಮೇಲೆ ಕೆಂಗಣ್ಣು ಬಿಟ್ಟುಕೊಂಡು ಕುಳಿತಿದ್ದ. ಅವನನ್ನು ನೋಡಿಯೂ ನೋಡದಂತೆ ಹೋಗುತ್ತಿದ್ದ ಹೆಣ್ಣಿನ ಕೈಯನ್ನು ಒರಟಾಗಿ ಹಿಡಿದು ಬಿರುಸಾಗಿ ತನ್ನತ್ತ ಸೆಳೆಯುವ ಋಷ್, ನಿಲ್ಲೆ ಅಲ್ಲಿ, ಏನೇ ಇದು ಎಂದು ಅವಳ ಮುಖದ ಮೇಲೊಂದು ಸ್ಟ್ಯಾಂಪ್ ಪೇಪರ್ ಎಸೆಯುತ್ತಾನೆ. ಏನಿದು ಎಂದು ಓದಿ ನೋಡುತ್ತಾ ಎರಡೆರಡು ಪೇಜ್ಗಳನ್ನು ತಿರುಗಿಸಿ ಮತ್ತೆ ಮೊದಲ ಪೇಜ್ನ ನೋಡುವ ಋತ್ವಿ, ಇದೇನು ಸರ್, ಇದರಲ್ಲಿ 3 ಕೋಟಿ ಮೌಲ್ಯದ ಆಸ್ತಿಯನ್ನು ನೀಲೇಶ್ ಅವರು ನನ್ನ ಹೆಸರಿಗೆ ಮಾಡಿದ್ದಾರೆ ಅಂತ ಬರೆದಿದೆ ಎಂದು ಆಶ್ಚರ್ಯದಲ್ಲಿ ಕೇಳಿದರೆ, ಆಹಾ ಮಳ್ಳಿ, ನಿನಗೇನು ಗೊತ್ತಿಲ್ಲ ಅಲ್ವಾ, ನಿಮ್ಮಿಬ್ಬರ ಮದುವೆಯನ್ನು ನಾನು ನಿಲ್ಲಿಸಿದ್ರು ನೀನು ಅವನೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದೀಯಾ ಅನಿಸುತ್ತೆ, ಅದಕ್ಕೆ ಆ ಲೋಫರ್ ಮುದುಕ ನಿಂಗೆ ಇಷ್ಟು ದೊಡ್ಡ ಮೊತ್ತದ ಆಸ್ತಿಯನ್ನು ಬರೆದಿದ್ದಾನೆ. ಇನ್ನೇನು ನಿಂಗೆ ದುಡ್ಡು ಬಂತಲ್ಲ, ಇದರಲ್ಲಿ 1 ಕೋಟಿಯನ್ನು ನನಗೆ ಕೊಟ್ಟು ಹೋಗ್ತಾ ಇರು. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ, ನೀನು ಮದುವೆ ಆಗಬೇಕು ಅಂತ ಆಸೆಯಿಂದ ಹೋಗಿದ್ದಲ್ಲ ಆ ನೀಲೇಶ್, ಅವನಿಗೆ ಜೈಲು ಶಿಕ್ಷೆ ಆಗಿಲ್ಲ. ಓಹ್, ನಾನೆಂಥ ದಡ್ಡ ನೋಡು, ನಿಂಗೆ ಈಗಾಗಲೇ ಗೊತ್ತಿರುವ ವಿಷಯವನ್ನು ಮತ್ತೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಎಂದವನ ವ್ಯಂಗ್ಯ ಸಹಿಸಲಾಗದೆ ಕೋಪದಿಂದ ಆ ಪ್ರಾಪರ್ಟಿ ಪೇಪರ್ಸ್ ಹಿಡಿದು ಆಚೆಗೆ ಹೋಗುತ್ತಾಳೆ ಋತ್ವಿ. ಅವಳು ಹೋಗ್ತಾ ಇರೋದು ನೀಲೇಶ್ನ ಬಳಿಗೆ ಎಂದರಿತಿದ್ದ ಋಷ್ ಕೂಡ ಅವಳ ಹಿಂದೆಯೇ ಹೋಗುತ್ತಾನೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅಂದಹಾಗೆ ಮತ್ತೊಂದು ವಿಚಾರ, ಕತೆ ಇನ್ನೂ ತುಂಬಾ ಇದೆ. ಇನ್ನು ಎಷ್ಟೈತೆ, ಯಾವಾಗ ಮುಗಿಸ್ತೀರಾ ಅಂತ ಕೇಳಬಾರ್ದಲ್ಲ, ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, ಕತೆ ಇನ್ನೂ ತುಂಬಾ ಇದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.